ಹಾಯ್ ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಮೀನಾ ತೊಗೊಂಬಂದಿದ್ದಾರೆ. ಮೀನಾ ಮಾಡ್ತಾಯಿದ್ದೀನಿ. ಮತ್ತು ಮೊಟ್ಟೆ, ಮೀನದ ಮೊಟ್ಟೆ ನೋಡಿ. ಧನಿಯಾ ಮತ್ತು ಜೀರಿಗೆ, ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ. ಒಂದಿಷ್ಟು ಕೊಬ್ಬರಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಒಂದು 4 ಟೊಮೆಟೊ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಮೊಟ್ಟೆ ಹಾಕ್ತಾಯಿದ್ದೀನಿ. ಮೀನಿನ ಮೊಟ್ಟೆ ಎಣ್ಣೆಯಲ್ಲಿ ಬಿಡ್ತಿದ್ದೀನಿ. ಚೆನ್ನಾಗಿ ಅರಳಬೇಕು ಅದರಲ್ಲಿ. ನೋಡಿ ಫ್ರೆಂಡ್ಸ್, ಎಣ್ಣೆಯಲ್ಲಿ ಚೆನ್ನಾಗಿ ಕರ್ಕೊಂಡಿದ್ದೀನಿ. ಇವಾಗ ಖಾರದ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ನೋಡಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಆಗಿದೆ ಅದು. ನೋಡಿ ಫ್ರೆಂಡ್ಸ್, ಮೀನು ತತ್ತಿ ಆಗಿದೆ. ಇವಾಗ ಮೀನು ಸಾರು ಮಾಡ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಅರಿಶಿನ ಮತ್ತು ಉಪ್ಪು ಹಾಕಿ ಹಚ್ಕೊಂಡಿದ್ದೀನಿ. ಫಸ್ಟು ಮೀನಾ ಸ್ವಲ್ಪ ಫ್ರೈ ಮಾಡಿ ತಕ್ಕೊತೀನಿ, ಆಮೇಲೆ ಸಾರು ಮಾಡ್ತೀನಿ. ನೋಡಿ ಫಸ್ಟ್ ಮೀನಾ ಫ್ರೈ ಮಾಡಿ ತಕ್ಕೋಬೇಕು, ಆಮೇಲೆ ಮಸಾಲೆ ಮಾಡಿ ಸಾರಲ್ಲಿ ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಮೀನಾ ಇವಾಗ ಫ್ರೈ ಮಾಡಿ ತಗೊಂಡಿದ್ದೀನಿ. ಅದರಲ್ಲಿನೇ ಈರುಳ್ಳಿ ಹಾಕ್ಬಿಡ್ತೀನಿ. ಅದೇ ಎಣ್ಣೆಯಲ್ಲಿ ಈರುಳ್ಳಿ ಹಾಕ್ಬಿಟ್ಟಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಆಮೇಲೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನಾನು 4 ಸ್ಪೂನ್ ಹಾಕಿದ್ದೀನಿ. ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಆಮೇಲೆ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕ್ತಿದ್ದೀನಿ. ಆಮೇಲೆ ನಾನು ಮೀನಕ್ಕೆ ಕರಿಮಂದು ಉಪ್ಪು ಹಾಕಿದ್ದೀನಲ್ಲ, ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಅಷ್ಟೇ. ಗರಂ ಮಸಾಲೆ ಎಲ್ಲ ರುಬ್ಬುವಾಗೆ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ಹಾಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಸಾರು ಕುದೀತಾ ಇದೆ. ಇವಾಗ ಮೀನಾ ಹಾಕ್ತಾಯಿದ್ದೀನಿ. ನಾನು ಸಾರಲ್ಲಿ ಸಿಡಿತಿದೆ ನೋಡಿ ಫ್ರೆಂಡ್ಸ್. ಇವಾಗ ಮೀನಾ ಹಾಕಿದ್ದೀನಿ. ಮೀನಾ ಹಾಕಿದ್ಮೇಲೆ ಒಂದೇ ಕುದಿ, ಅಂದರೆ ಫ್ರೈ ಮಾಡ್ಕೊಂಡಿದ್ದೀನಲ್ಲ, ಜಾಸ್ತಿ ಕುದಿಯೋದು ಬೇಡ ಫ್ರೆಂಡ್ಸ್, ಸ್ವಲ್ಪ ಕುದ್ರೆ ಸಾಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಫಿಶ್ ಕರಿ ರೆಡಿಯಾಗಿದೆ, ಮತ್ತು ಚಪಾತಿ ಮತ್ತು ಮೀನದ ಮೊಟ್ಟೆ. ನೀವು ಮಾಡಿ ಚೆನ್ನಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮಾಡಿ ನೋಡಿ.